ಈ ವಾಸ್ತು ಶಾಂತಿ ನಿಮಿತ್ತಗೋಸ್ಕರವಾಗಿ ಎರಡು ಕಲಾವಿದರನ್ನು ಇಲ್ಲಿ ಕೂಡಿಸಿಕೊಂಡಿದ್ದಾಗ್ಯದ. ಹೌದ್ರಿಪ್ಪ. ಅದರಲ್ಲಿ ಮುಗಳಾಳ ಗ್ರಾಮದ ನಿಮ್ಮ ಎಲ್ಲರಿಗೆ ಪರಿಚಯದಾಗಿರ್ತಕ್ಕಂಥವರು, ಮೇಲಾಗಿ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಒಳ್ಳೆ ಖ್ಯಾತ ಕಲಾವಿದರಂತ ಪ್ರಖ್ಯಾತಿಗೊಂಡಿರ್ತಕ್ಕಂಥ ಯಾರಿಪ್ಪ? ನಮ್ಮ ಶ್ರೀ ಮಾಳಿಂಗರಾಯ ಗಾಯನ ಸಂಘ ಮುಗಳಾಳ ಗ್ರಾಮದ ಸುಮಿತ್ರಕ್ಕ ಇವರದು ಇವತ್ತ ಈ ವಾಸ್ತು ಶಾಂತಿ ನಿಮಿತ್ತವಾಗಿ ಮನೆಯ ಮುಖ್ಯ ಮಾಲಕರು ಅಂಬಾದಾಸ ಗೋಡ್ಕೆ, ಮೇಲಾಗಿ ಅವರ ಸಣ್ಣ ತಮ್ಮ ಈ ಗ್ರಾಮ ಪಂಚಾಯತ್ ಮೆಂಬರ್ ಸಿದ್ದೇಶ್ವರ ಗೋಡ್ಕೆ ಇವ್ರ ವತಿಯಿಂದ ಅವ್ರದ್ದು ಇಲ್ಲಿ ಸ್ವಾಗತ ಸತ್ಕಾರ ಏನಾಗ್ತಾ ಇದೆ. ಅವರು ಸ್ವಾಗತ ಸತ್ಕಾರ ನಮ್ಮೂರಿನ ಭೂತಾಳಿ ಪೂಜಾರಿ ಇವರ ಹಸ್ತದಿಂದ ಆಗ್ತಾ ಇದೆ. ನಮ್ಮ ಸುಮಿತ್ರ ಅಕ್ಕ ಅವರು ಸ್ವೀಕಾರ ಮಾಡ್ಬೇಕಂತ ಹೇಳಿ ನಮ್ಮ ಅಭಿಪ್ರಾಯ ಅದು. ಪ್ರಥಮದಲ್ಲಿ ಬಂದು ಯಾವ ಹನುಮಂತ ಮುಂದೆ ಶಾಲು ಶುರು ಮಾಡಿದಂಥ ನಮ್ಮ ಗುರುವರು ವಿಜಯ್ ಜಾಧವ್ ಯಾವ ಹಿರಿಯರಾಗಿರ್ತಕ್ಕಂಥವ್ರು ವಿಜಯನಾಥ್ ಜಾಧವ್ ಇವರಾದ್ರೂ ಕೂಡ ಅಲ್ಪ ಸೇವೆನ ಕಂಡು 201 ರೂಪಾಯಿ ಕಲಾಕಾಣಿಕೆನ ಕೊಟ್ಟಿದ್ದಾರೆ. ಅವರಿಗಾದ್ರೂ ಕೂಡ ಜಗದ್ಗುರು ರೇವಣ ಸಿದ್ದೇಶ್ವರ ಬೀರದೇವ ಮಾಳಿಂಗರಾಯ ಅವರ ಮನೆಯೊಳಗ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನ ಭಕ್ತಿಯಿಂದ ಸ್ವೀಕಾರ ಮಾಡ್ತೇನೆ. ಹೌದಪ್ಪ, ಹೌದು. ಹಲೋ ಹಲೋ ಆ ಕಡೆ ಹಾದಿ ಮೇಲೆ ಕೂತವ್ರಿ ಭಕ್ತಾದ್ರಿ ಕೈ ಜೋಡಿಸಿ ವಿನಂತಿ ಮಾಡ್ತೇನೆ ನಾನು. ಆ ಹಾದಿ ಗಾಳಿ ಕುಂಡ್ರಬೇಡ್ರಿ. ಈ ಕಡೆ ನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದು. ಯಾರನ್ನು ಹಾಡಲು ಯಾರನ್ನು ಬಿಡಲು, ಹೌದು, ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೇಳಿ ಶರಣೆನ್ನಲ್ಲಿ ಸ್ವಾಮಿ, ಯಾರಿಗೇಳಿ ಶರಣೆನ್ನಲ್ಲಿ ತಿಳುತ್ತ. ಹಲೋ 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 ಹಲೋ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಸರ್ವನಿರಂಕುಶ, ಹೌದ್ರಿಪ್ಪ, ವಿಶ್ವದೊಡೆಯ ವಿಶ್ವಪ್ರಭು ಜಗದೊಡೆಯ, ಹೌದು, ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಯಾವ್ರಿಪ್ಪ? ಈಶಾನ್ಯ, ತತ್ಪುರುಷ, ಅಘೋರ, ವಾಮದೇವ, ಸದೋಜಾತ. ಹೌದು. ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿಯ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಹುಟ್ಟಿ ಬಂದು ಅನಿಯಾದಿ ಅಷ್ಟಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ ಸ್ಥಳಗಳಲ್ಲಿ ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ
ಯಾರಿಪ್ಪ ನನ್ನಪ್ಪ? ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ಶಿವನ ವರವಿನ ಕಂದ, ಹೌದು, ಶಿವನ ಸ್ವರೂಪಿ, ಹೌದು, ಶರಣಿ ಸೂರಮ್ಮದೇವಿಯ ಸುತ್ತ ಬರಮದೇವರ ಪುತ್ರ, ಹೌದು, ತಂದೆ ತಾಯಿಯರಿಗೆ ಭಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು, ಮಾವ ಕಳುವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ, ಕನ್ಯಕಾಮರ್ತಿಗೆ ಹಿರಿಯನಾಗಿ, ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ, ಶ್ರೇಷ್ಠರ ರಕ್ಷಕನಾಗಿ, ದುಷ್ಟರ ಸಂಹಾರಕನಾಗಿ, ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾಂವದಲ್ಲಿ ಕರಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೆರೆಯಲ್ಲಿ ಗಜಲಿಂಗ ನೆನೆಸಿ, ಕೋಣನಗರದಲ್ಲಿ ಕರಸಿದ್ದ ನೆನೆಸಿ, ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಠದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಶಿರಾಡೋಣ ಸಿದ್ಧನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಶಿರಾಡೋಣ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ಇವ್ರು ಯಾರಿಪ್ಪ? ತಂದೆ ತುಕ್ಕಪ್ರಾಯ, ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಅನಿಸಿ ಹುಲಜಂತಿಯ ಗ್ರಾಮದ ಬಬ್ಬಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಮುತ್ಯ ಮಾಳಿಂಗರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತಾ, ಹೌದೌದ್ರಿಪ್ಪ, ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂಥ ಯಾವ ಜಿಲ್ಲಾ ಯಾವ ತಾಲೂಕ್ರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳವಾಡ ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂಥ ನಮ್ಮದು ಯಾವ್ದ್ರಿಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ ನನ್ನಪ್ಪ? ಮುತ್ಯ ಮಾಳಿಂಗರಾಯನನ್ನು ಸಂಧಿ ಸಂಧಿಗೆ ವಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣೀಕರ್ತರೆನಿಸಿಕೊಂಡಿರ್ತಕ್ಕಂಥ ಇವ್ರು ಯಾರಿಪ್ಪ? ಅದೇ ಇಂಗಳಿಗೆ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ. ಯಾರಿಪ್ಪ? ಜಗದ್ಗುರು ರೇವಣಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ, ಕಲಾ ರಸಿಕರಿಗೂ, ಜಟ ಮಠದವರಿಗೂ, ಅವರವರನ್ನದ ಎಲ್ಲರಿಗೂ ಕೂಡ ಮುಗುಳೇಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನು ಹೇಳಿ ನಮ್ಮ ಸರ್ಜೋಡಿ ಹಾಡ್ತಕ್ಕಂತ ಕಲಾವಿದರು ಯಾರು? ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಇದೇ ಇಂಗಳಿಗೆಯ ಗ್ರಾಮದಲ್ಲಿ ಪ್ರೀತಿಯ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕೂ ಕೂಡ ಮುಗುಳೇಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನ ಹೇಳಿ ಯಾಕೋ ಇನ್ನ 10 ಸಲ ಇವ್ರಿಗೆ ಕಾಲು ಬಿಡ್ರಿ, ಅಕ್ಕಗಳಿಗೆ ಕಾಲು ಬಿಡ್ರಿ, ಅವ್ವಗಳಿಗೆ ಕಾಲು ಬಿಡ್ರಿ. ಹೌದು, ಒಟ್ಟ ಇವ್ರಿಗೆ ನಮಸ್ಕಾರ ಮಾಡಬೇಡ್ರಿ. ಇವ್ರಿಗೆ ಯಾಕ? ತಂಗಿ ಅಂದ್ ಬಹಳ ರಮೇಶ್ ಗಿಡ ಏರಿ ಕುಣಿಸ್ತಾರೆ, ಯಾವಾಗ ಬಡ್ಡಿ ಕಚ್ಚಾಕ್ತಾರೆ ಹೇಳ್ತಾ ಬರಂಗಿಲ್ಲ ಇವ್ರು. ಹಿಂಗಂದಿ ಅಂತ ಬರಟ್ ವೈರಿನೇ ಯಾರಿಲ್ಲತ್ತ ನಿಂದು ಮಾತು ಕರೆಯದ ಪುಣ್ಯಕನ್ನ ಹೆಂಗ್ರಿಪ್ಪ? ನೀ ನನಗೆ ಎಚ್ಚರ ಮಾಡಿ ಕೊಡ್ಲಿಕ್ಕತ್ತಿದಿ. ಹೌದಾ? ಏನು ಎಚ್ಚರ ಮಾಡಿದಿ? ಏನ್ರಿಪ್ಪ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧನ ಮೊಟ್ಟಮನಿ ಒಳಗ 4 ಮಂದಿ ಧರ್ಮರ 4 ಮಂದಿದಿಂದ 21 ಮಂದಿ ಒಳಗ ಒಬ್ಬಾಕಿ ಹೆಣ್ಣ ಮಗಳ ಗುಬ್ಬೇವ ಗಂಡ ಮದಗೊಂಡ. ಏನಾಗೈತ್ರಿ? ಆ ಮದಗೊಂಡ ಮತ್ತು ಗುಬ್ಬೇವ ಕುಡ್ಕೊಂಡು ಸುರಪುರ ನಾಡಿನಾಗ ಮಲಕಾರ ಸಿದ್ಧ ಯುದ್ಧದಾಗ ಗೆದ್ದಾನ ತಿಳ್ಕೊಂಡು ಅನ್ನಗ 10 ಬಳಿಗೆ 10 ಉಕ್ಕಿನ ಉಂಗುರ ತಗೊಂಡು ಹೊಂಟಿದ್ದು. ಹೌಸ್ಲಿ ಹೌದ್ರಿಪ್ಪ. ಆವಾಗ ಅನ್ನ ಗಂಡ ಹೆಂಡತಿ ಕೊಡ್ಕೊಂಡು ಚಾಷ್ಟೆ ಮಾಡಿರತ್ತ. ಏನತ್ರಿ? ನಿಮ್ಮ ಅನ್ನ ಯುದ್ಧ ಆಡೋ ಸಂದರ್ಭದಾಗ ಒಂದು ಕಿರುಬಳ ಹೋಗ್ಯದ ಮತ್ ಇನ್ನು 10 ಬಳಿಗೆ 10 ಉಕ್ಕಿನ ಉಂಗುರ ತಗೊಂಡ್ ಹೊಂಟಿದಿ ಇನ್ನೊಂದು ಉಂಗುರ ಎಲ್ಲಿ ಇಡಿಸ್ತಿ ಚಾಷ್ಟೆ ಮಾಡಿದತ್ತ ಗಂಡಗ. ಹೌದಾ? ಹೆಂಡತಿಗೆ ಗಂಡ. ಹೌದ್ರಿಪ್ಪ. ಅವಾಗ ಇದು ಯಾರಿಗ್ ಗೊತ್ತಾಯ್ತ್ರಿ? ಮಲಕಾರ ಸಿದ್ಧಗ ಅನ್ನ ಮಲಕಾರ ಸಿದ್ಧಗ ಗೊತ್ತಾಯ್ತು ಗುಬ್ಬೇವನ ಅನ್ನ. ಹೌದ್ರಿಪ್ಪ. ಅವಾಗ ಹೋಗಿ ಅನ್ನ ಮತ್ತು ತಂಗಿ ಮತ್ತು ಗಂಡ ಇಬ್ರು ಕುಡ್ಕೊಂಡು ಹೋಗಿ ಅಣ್ಣನ ಪಾದಿಗೆ ನಮಸ್ಕಾರ ಮಾಡ್ತಾರ. ನಮಸ್ಕಾರ ಮಾಡಿದ ಕೂಡಲೇ ಆ ತಂಗಿ ಗಂಡನ ದುಬ್ಬದ ಮೇಲೆ ಹಸ್ತಿಟ್ಟ. ಹೌದು. ತಂಗಿ ಗಂಡನ ಪ್ರಾಣ ಕಳೆದ ಯಾರಿಪ್ಪ? ಅನ್ನ ಮಲಕಾರ ಸಿದ್ಧ. ಹೌದೌದು. ಆವಾಗ ತಂಗಿ ಗುಬ್ಬೆ ಗೊತ್ತಲ್ಲ ಏನತ್ರಿ? 12,000 ಸುರಪುರ ನಾಡಿನಾಗ ಯುದ್ಧದಾಗ ಎಲ್ಲರನ್ನೂ ಜೀವದಾನ ಕೊಟ್ಟಿದಿ. ಹೌದು. ನನ್ನ ಗಂಡನ ಜೀವಂತ
ಪಡಿಸು, ನನ್ನ ಗಂಡಗ ಜೀವದಾನ ಕೊಡು ಅಂತೇಳಿ ಪರಿಪರದಿಂದ ಅಣ್ಣನ ಪಾದ ಮೇಲೆ ಬಿದ್ದು ಕೇಳ್ತಾಳ ತಂಗಿ. ಅವಾಗ ತಂಗಿ ಗುಬ್ಬೇವನ ಮಾತು ಕೇಳಿ ಅನ್ನ ಕೊಡ್ಲಿಲ್ರಿಪ್ಪ. ಆಕೆ ಹೇಳ್ತಾಳ, ಎನ್ನ ಮುತ್ತೈತನ ಹೋಯ್ತಪ್ಪ ಅಂದ್ರೆ ನನಗೆ ಜಗದಾಗ ಬೆಲೆ ಸಿಗುದಿಲ್ಲೋ ಭಗವಂತ, ನನ್ನ ಗಂಡನ ಪ್ರಾಣ ಕೊಡಂದಂತ ಸಂದರ್ಭದಾಗ ತಂಗಿಗೆ ಮಾತು ಹೇಳಿದೆವ ಅನ್ನ. ತಂಗಿ ಸೂರ್ಯಚಂದ್ರರಿರುವವರೆಗೆ ನೆಲವೊಂದು ಗಂಗೆ ಹರಿವರಿಗೆ ಪಾರೊಂದು ಪಾರ ಇರುವವರೆಗೆ ನಿನಗೆ ಮುತ್ತೈ ಚಾರ್ಜ್ ಕೊಡ್ತೀನಿ, ದಂಡಿ ಕಟ್ಟಿ ನನ್ನ ಮಟ್ಟ ಮನೆಯೊಳಗ ಕೂನ್ ಉಳಿಸ್ತೀನಿ ಅಂತೇಳಿ ಅನ್ನ ಮಲಕಾರಿಸಿದ ಚಾರ್ಜ್ ಕೊಟ್ಟ. ತಂಗಿ ಗಂಡನ ಸಾಯಿ ಹೊಡೆದ. ತಂಗಿಗೆ ಮಾತು ಕೊಟ್ಟ. ತಂಗಿನ ಲಗ್ನ ಮಾಡಿಲ್ಲ ಅನ್ನ. ಮುಂದಿನ ಸಂದಿಗೆ ಹೇಳ್ಬೋದು ಇವರು ತಂಗಿ ಅಡ್ವಾನ್ಸ್ ಮಾತಾಡ್ಲಿಕ್ಕತ್ತಿಲ್ಲ ಅಂತ ಹೇಳಿದ ತಂಗಿ ಸುಮಿತ್ರನ ಲಗ್ನ ಮಾಡಿ ಕೊಟ್ಟಿಲ್ಲ. ಲಗ್ನ ಮಾಡಿ ಕೊಟ್ರ ಮುಂದೆ ಅಡ್ವಾನ್ಸ್ ಹಿಂಗ ಮಾಡ್ತಾರ ಇವ್ರದು ಅನ್ನಗಳು. ನೀವು ಬಿ ಎಚ್ಚರಾಗಿರ್ರಿ, ನಾವು ಎಚ್ಚರಾಗಿರ್ಬೇಕಾಗ್ತದ. ಮತ್ತೆ ಮೇಲಾಗಿ ಕೂಡ ತಂಗಿ ಸೂರಮ್ಮದೇವಿ ಗರ್ಭಿಣಿ ಇದ್ಲು. ಗರ್ಭಿಣಿ ಇದ್ದಂತ ಸಂದರ್ಭದಾಗ ಅನ್ನ ಕಳವಿ ನಾರಾಯಣಗೌಡ ಬಂಕಿ ಬುತ್ತಿಯಾಗಿ ವಿಷ ಬೆರೆಸಿ ಕಳಿಸಿದ. ಯಾಕೆ ವಿಷ ಬೆರೆಸಿದ್ರಿ? ತಂಗಿ ಹೊಟ್ಟಲೆ ಹೆಣ್ಣು ಹುಟ್ಟ್ರೆ ಗಂಡಿಗೆ ಮೂಲ ಆಗ್ತದ, ಗಂಡು ಹುಟ್ಟ್ರೆ ಹೆಣ್ಣಿಗೆ ಮೂಲ ಆಗ್ತದ. ಹೌದು. ತಂಗಿ ಕೂಸಿನ ಗರ್ಭಪಾತ ಮಾಡ್ಬೇಕಂದ ಇಂತ ಕುಳ್ಕಂಟಿ ಕೆಲಸ ಮಾಡಿದ ಅನ್ನ. ಹೌದು. ನಮ್ಮವ್ರು ನಮಗೆ ವೈರಿ ಆದ್ರು. ಹೌದ್ರಿಪ್ಪ. ಇದೆಲ್ಲ ಯಾವಾಗ್ರಿಪ್ಪ? ಮದುವೆ ಆದ ನಂತರ. ಇದು ಮದುವೆ ಆದ ನಂತರ. ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಹೌದು ತಂಗಿ ಸೂರಮ್ಮದೇವಿ ಎನ್ನ ಮನೆಯೊಳಗನೆ ಅದಾಳ. ಹೌದು. ಮನೆಯೊಳಗಿದ್ದಾಗನೆ ಅನ್ನನ ಹೆಂಡತಿ ಕುಡ್ಕೊಂಡು ತಂಗಿಗೆ ಹೀಯಾಳಿಸಿ ಮಾತಾಡ್ಯಾರ. ಹೀಯಾಳಿಸಿ. ಹೌದು. ಯಾವಾಗ್ರಿಪ್ಪ ನೀ ಅನ್ಬೋದನ್ನ ನಿನ್ ಲಗ್ನ ಆದಗಳೇ ಮಾತಾಡ ತಂಗಿ ಎತ್ತಿನ ಅದಕ್ಕಿಂತ ಮುಂಚಿತವಾಗಿ ನಿನ್ನ ಮನ್ಯಾಗನೆ ಇದ್ದಳು ತಂಗಿ ಸೂರಮ್ಮದೇವಿ. ಹೌದು. ಈಗ ಎರಡು ವಿಷಯ ಮಾತಾಡಿದ್ವು, ಅದು ಲಗ್ನ ಆದ ನಂತರ. ಅದು ಈ ದಿನ ಲಗ್ನ ಆಗಿಲ್ಲ, ನಮ್ಮ ಮನ್ಯಾಗ ಇದ್ದಾಗಿದು. ಇನ್ನ ಅಣ್ಣನ ಮನೆಯೊಳಗೆ ಅದೇನೆ. ಅವಾಗ ಏನಾಗ್ಯದ್ರಿ? ಹಂಗ ತಂಗಿ ಸೂರಮ್ಮದೇವಿ ಕಳವಿ ನಾರಾಯಣಗೌಡನ ಮನೆಯೊಳಗನೆ ಅದಾಳ. ಹೌದು. ಅವಾಗ ಇದ್ದಂತ ಸಂದರ್ಭದಾಗ ಇಬ್ರು ಭಿಕ್ಷುಕರು ಬಂದ ಮನೆಯೊಳಗೆ ಭಿಕ್ಷಾ ಅಂದೆ ಅಂತ ಕೇಳಿದಾಗ ಸೂರಮ್ಮದೇವಿ ಮನೆಯೊಳಗಿರ್ತಕ್ಕಂಥ ದವಸ ಧಾನ್ಯಗಳನ್ನ ತಗೊಂಡು ಬಂದು ಭಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾಳತ್ತ. ಅಣ್ಣನ ಹೆಂಡತಿ ಲಕ್ಷ್ಮೀದೇವಿ ಅಂತಾಳತ್ತ. ಏನಂತಾಳ್ರಿ? ನೀ ಭಿಕ್ಷೆ ದಾನ ಮಾಡುವಂತ ಗುಣ ನಿನ್ನ ಬಲ್ಲಿ ಇತ್ತಪ್ಪ ಅಂದ್ರ ನೀ ದುಡಿದು ತಂದು ದಾನ ಮಾಡ ತಿಳ್ಕೊಂಡು ಹೀಯಾಳಿಸಿ ನಿಂದೆದ ಮಾತಾಡ್ಲು. ಹೌದು. ಇಲ್ಲದ ಮನ್ಯಾಗ ಕಾರಬಾರ ಮಾಡಬೇಡತ್ತೆ ಅಂದು. ಇಲ್ಲದ ನನ್ನ ಮನ್ಯಾಗ ಕಾರಬಾರ ಮಾಡಬೇಡ ತಿಳ್ಕೊಂಡು ತಂಗಿ ಸೂರಮ್ಮದೇವಿಗೆ ಹೌದು ಕಳವಿ ನಾರಾಯಣಗೌಡನ ಹೆಂಡತಿ ಲಕ್ಷ್ಮೀದೇವಿ ಅಂದಳು. ಹೌದು. ಮನ್ಯಾಗ ಇರ್ತಾಳ. ಅವಾಗ ಅನ್ನಗತ್ತ ನಂದು ಅರ್ಧ ಸರಿಪ ಅಲ್ಲದ ಈ ಮನೆಯೊಳಗ ತಿಳ್ಕೊಂಡು ಮನಸ್ಸಿಗೆ ನೋವಾಯ್ತು. ಹೌದು. ಭಗವಂತಗ ಬೈದಳು. ಭೂಮಿ ತಾಯಿಗೆ ನೆಲಕ್ಕೆ ಹೊಡೆದ ಶಪಥ ಹಾಕ್ತಾಳ ಸೂರಮ್ಮದೇವಿ. ಏನಂತ ಕೇಳ್ರಿಪ್ಪ? ಯಾವಾಗ ನನಗನ್ನೇ ಹಿಂಗ ಹೀಯಾಳಿಸಿ ಮಾತಾಡಿದಪ್ಪ ಅಂದ್ರ ಹೌದು ನಿನಗ ರೊಕ್ಕ ಯಾರಲ್ಲಿ ಇರ್ತದೋ ಅವ್ರಿಗೆ ಸೊಕ್ಕ ಇರ್ತದತ್ತ. ಹೌದು. ರೊಕ್ಕ ಇದ್ದವ್ರಿಗೆ ಸೊಕ್ಕ ಇರ್ತದತ್ತ. ಕಳವಿ ನಾರಾಯಣಗೌಡನ ಶ್ರೀಮಂತಿಕೆ ಇತ್ತು. ಅದಕ್ಕ ಶ್ರೀಮಂತಿಕೆ ದರಬಾರದಿಂದ ಲಕ್ಷ್ಮೀದೇವಿ ಸೊಕ್ಕಿಲೆ ಮಾತಾಡಿದ್ಲು. ಹೌದು. ಯಾವಾಗ ನೀ ಸೊಕ್ಕಿಲೆ ಮಾತಾಡಿದಪ್ಪ ಅಂದ್ರ ನಾಳೆ ನಿನ್ನ ಸೊಕ್ಕ ಮರಿಬೇಕಾದ್ರೆ ಹೌದು ನಾ ಸಾಕ್ಷಾತ್ ಪರಮಾತ್ಮನ ಬಲ್ಲಿ ವರ ಬೇಡ್ಕೊಂಡು ಗಂಡಸ ಮಗನಿ ಪಡ್ಕೊಂಡು ನಿನ್ನ ಮಗಳಿಗೆ ತರ್ತೀನಿ ಅಂತ ತಿಳ್ಕೊಂಡು ಶಪಥ ಹಾಕ್ಯಾಳ ಭೂಮಿ ತಾಯಿಗೆ. ಹೌದು. ಇದನ್ನ ಮದುವೆ ಆಗ್ಲಾರ್ದಂತ ಸಂದರ್ಭ, ಮದುವೆ ಆಗೋಕ್ಕಿಂತ ಮುಂಚಿತವಾಗಿ ಹಂಗ ನೀವು ಮೋಸ ಮಾಡಿರಿ ಅನ್ನಗಳ. ಹೆಂಗ ಕೇಳ್ತೀರಿ ಕೇಳ್ರ ಕೂಡ ಕೂತ್ರ ನಾವು ಗಟ್ಟಿ ಅಂದ್ರ ನಿಂದು ಒಂದು ಮಾತು ಕರೆ ಅದ. ಅವ್ರಿಗೆ ನಮಸ್ಕಾರ ಮಾಡಬೇಡತ್ತೆ ನನಗೆ ಹೆಸರು ಕೊಟ್ಟಿ ಕರೆ. ಹೌದು. ಕೂದಲೆಳ್ಳಿದೆ ಕುತ್ತಿಗೆ ಕೊಯ್ತಾರ್ರಿ. ಕರೆ ಅದ ತಮ್ಮ. ಹೌದು. ನೀವೆಲ್ಲ ಯಾಕಪ್ಪ ಕೂದಲೆಳಗಿಲ್ಲ ಕುತ್ತಿಗೆ ಕೊಯ್ತಾರ ಕರೆ. ಹೆಣ್ಣು ಮಕ್ಕಳಿಗೆ ತವರು ಮನಿನೇ ಶ್ರೇಷ್ಠತ. ಹೌದು. ಹೌದಿಲ್ಲ? ಅದಕ್ಕೆ ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇನ್ನ ನಾ ಅಣ್ಣನ ಮನಿಯೊಳಗೆ ಇದೀನಿ. ಅಣ್ಣ ಮುಂದಿನ ಸಂದಿನೊಳಗ ಏನೇನ ಮಾತಾಡ್ತಾನೆ, ಏನೇನ ಹಾಡ್ತಾನೆ, ಏನೇನು ಹೇಳ್ತಾನೆ ಹೇಳಿ. ಹೌದಿಲ್ಲ? ಬಾಳೇನ ಮಾತಾಡುವಂತ ಅವಶ್ಯಕತೆ ಇಲ್ಲ. ಇಲ್ರಿಪ್ಪ. ಅದಕ್ಕೆ ಹೇಳ್ತಾರ ಏನತ್ರಿ? ಕಾಡಲು ನಾ ಬಂದಿಲ್ಲ, ಬೇಡಲು ನಾ ಬಂದಿಲ್ಲ. ಹೌದು. ಕಾಡಲು ನಾ ಬಂದಿಲ್ಲ, ಬೇಡಲು ನಾ ಬಂದಿಲ್ಲ. ಹೌದು. ನಾ ಬಂದೆ ನಿನ್ನ ನೆನಪಾಗಿ. ಹೌದು. ಅಣ್ಣಯ್ಯ ನಾ ಬಂದೆ ನಿನ್ನ ನೆನಪಾಗಿ. ಅಲ್ಲಿಂದ ಓಡೋಡಿ ಬಂದೆ ನಿನ್ನ ನೆನಪಾಗಿ, ನಿನ್ನ ನೆನಪಾಗಿ ತಿಳಿ ಮಾತು ಹೇಳಿ. ಹೌದು. ಹೊಡ್ರಿ ಪಂಪ, ಹೊಡ್ರಿ ಪಂಪ, ಹೊಡ್ರಿ ಪಂಪ. ಎಷ್ಟು ಚಂದ ಹೊಡಿತಾರ ನೋಡ್ರಿ. ಇನ್ನಸ್ತಕ ಬೇಯಂಗ ಬೇದ್ರಿ. ಮತ್ತ ನಿಮ್ಮ ನೆನಪಾಗಿ ನಾ ಬಂದೆ ಅಂತಾರ್ರಿ. ನಾಳೆ ಅಕಸ್ಮಾತ್ ಮದ್ವಿ ಮಾಡಿ ಕೊಟ್ಟಂದ್ರ ಅರ್ಧ ಪಾತ್ ಇದನ್ನ ಕೊಡು, ಇದನ್ನ ಅಕಸ್ಮಾತ್ ಮದ್ವಿ ಮಾಡಿ ಕೊಟ್ಟ ತಿಳ್ಕೊರ್ ನೀವು ಅರ್ಧ ಹೊಲ್ದಾಗ ಊಟ ಹೊಡಿತಾರ್ರಿ ಅವ್ರು.
ಕೊಡಿ. ನಿಮ್ ಗುಣನ ನಮ್ಗೆ ಗುರ್ತದವು. ಹಂಗೇನಿಲ್ಲ. ಹೌದೌದು. ಯಾಕಪ್ಪ ಅಂತರ ನೀವು ತವ್ರ ಮನೆಗೆ ನಾಳೆ ತವ್ರ ಮನೆಗೆ ಬಂದಂತ ಸಂದರ್ಭದಾಗ ಏನೈತ್ರಿಪ್ಪ? ನಮ್ಮ ತಂಗಿಗಳು ಬಂದಾರ ಹರುಸಿಲೆ ಬಂದು ಒಂದು ಚರಿಗೆ ನೀರು ಕೊಟ್ರ ಸಾಕ. ಹೌದೌದ್ರಿಪ್ಪ. ಹೌದು, ನೀ ರೊಕ್ಕ ಕೊಟ್ಟ ನಿಮ್ ಜಂಪರ್ ಬೇಡ, ಯಾನೇನು ಬೇಡ, ನಿಮ್ ಬೆಳ್ಳಿ ಬಂಗಾರ ಬೇಡ, ಹೌದು, ನಿಮ್ ಹೊಲ ಸೀಮಿ ಕೂಡ ಬೇಡ. ಹೌದು, ಇದ ಮಾತು ಅವಾಗಿರ್ಲಿರಿಪ್ಪ. ಹೌದಿಲ್ಲ? ಹೌದೌದು. ಅದಕ್ಕಾಗಿ ನಾವು ಇಬ್ರು ನನಗೆ 2 ಕಣ್ಣುಗಳಿದ್ದಂಗ. ಹೌದು, ಆಚೆ ಕಡೆ ಅಣ್ಣ, ನೀಚೆ ಕಡೆ ತಮ್ಮ. ಹೌದೌದು. ಅದಕ್ಕೆ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯನ ಮಾತಾಡ್ತಾರೆ ಹಿರಿ ಕಲಾವಿದರು. ಹಿರಿ ಕಲಾವಿದ್ರು. ಈ ಕಡೆ ಅಕ್ಕಲಕೋಟೆ ತಾಲೂಕಿನ್ಯಾಗ ಮುಗುಳ್ಯಾಳ ಮ್ಯಾಳ ಸದಾ ಎಲ್ಲೋ ಬಂದ್ರು ಕೂಡ ಹೌದೌದು. ನಮ್ಮ ಅಣ್ಣನ ಬಳಗದವರು ಮುಗುಳ್ಯಾಳ ತಂಗಿಗೆ ಸಪೋರ್ಟ್ ಆಗಿರ್ತಕ್ಕಂಥ ಮಹಾನುಭಾವಿಗಳ. ಹೌದೌದ್ರಿಪ್ಪ. ಅದಕ್ಕಾಗಿ ಬಹಳ ನಾಯನ್ ಅವ್ರನ್ನ ಒಗದು ಕೊಟ್ಟು ಮಾತಾಡಂಗಿಲ್ಲಪ್ಪ, ಇವ ಒಗದು ಕೊಟ್ಟು ಮಾತಾಡ ನಾಯನಿಲ್ಲ. ಹೌದು, ಹೌದಿಲ್ಲ? ನುಸ್ತಾ ನಾವೇ ಒಗದು ಕೊಟ್ಟು ಮಾತಾಡವಲ್ಲಪ್ಪ, ಈ ನುಸ್ತಾ ಬೆಂಕಿ ಹಚ್ಚಿ ದಂಡಿಗರ ಮಟ್ಟ. ಅದಕ್ಕಾಗಿ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ. ಹೌದಾ? 4 ನುಡಿ ಚಾನ್ ಹಾಡೋದಕ್ಕಿಂತ ಮುಂಚಿತವಾಗಿ ದೈವಿಕ್ಕೊಂದು ವಿನಂತಿ ಕೇಳುದದ. ಏನ್ ವಿನಂತಿರಿಪ್ಪ? ಸತತವಾಗಿ ಬಿಡದೆ ಕಾರ್ಯಕ್ರಮ ನಡೆದವ್ರಿಪ್ಪ. ಇವತ್ತು ಹಾಡೋದು 32ನೇ ರಾತ್ರಿ. ಹೌದು, ಇವತ್ತು ಹಾಡೋದು 32ನೇ ರಾತ್ರಿ ಏನು ಪುಕ್ಷಟ್ ಆಡಿರಿ. ನಿಮ್ ಹೆಣಕ್ 10-18 ಸಾವಿರ ರೂಪಾಯಿ ಹೆಣ ಚಂದ ಮಾಡಿ ಕೊಡ್ಸಿರ್ತಾರ ಅವ್ರು. ಕರೆ ಅದ. ಸುಮ್ಮ ಕೊಡ್ಸಿರ್ತಾರೇನ್ರಿ ಅವ್ರು ನನ್ನ ಹೆಣಕ್ ಬಡಿತಾರ 1000 ರೂಪಾಯಿ ಮುಂಜಾನೆ ನಿನ್ನ ಹೆಣಕ್ ನಾ ಬಡಿತೀನಿ. ನೀವು ನನ್ನ ಹೆಣಕ್ ಬಡಿದ್ರೆ ನಾ ಮನೆಗೆ ಹೋಗಿ ನಿಮ್ಮ ಮಗಳ ಹೆಣಕ್ ನಾ ಬಡಿತೀನಿ. ಅಲ್ಲಿ ಅದ. ಹೌದು, ಹೌದಿಲ್ಲ? ಯಾಕ ಸ್ವಲ್ಪ ನಮ್ದು ಜಗ್ಗಿ ಬಂದದ. ಜಗ್ಗಿ ಬಂದದ್ರಿಪ್ಪ. ಯಾಕಂದ್ರ 32ನೇ ರಾತ್ರಿ ನಾಳಿನ ಹಗಲಿ ಹಾಡಬೇಕಾಗ್ಯದ, ಮತ್ತ ರಾತ್ರಿ ಹಾಡಬೇಕಾಗ್ಯದ. ಸ್ವಲ್ಪ ಸೂರದಲ್ಲಿ ವ್ಯತ್ಯಾಸ ಆಗ್ಲಿಕ್ಕತ್ತದ ಬಂಧುಗಳೇ. ಸ್ವಲ್ಪ ಯಾಕಂದ್ರ ತಪ್ಪು ದೋಷಗಳ ಕಂಡು ಬಂದ್ರು ಕೂಡ ಸೂರ ಕಡೆ ಲಕ್ಷ್ಯ ಕೊಡ್ಲಾರ್ದೆ, ಕೊಡ್ಲಾರ್ದೇನೆ ತಪ್ಪನ್ನು ಬದಿಗಟ್ಟು ಒಪ್ಪಣದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಕ್ಕೆ ಎದ್ದ ಬಂದ ಕಾಲ ಬೀಳೋದಾಗೋದಿಲ್ಲ. ದನವಾಗ್ತಾವೇನ್ರಿ? ದನು ಏನಾಗೋದಿಲ್ಲ ತಮ್ಮ ಟೈಂಬಾಳ ಆಗ್ತದ. ಇದೇ ನಿಮ್ಮ ಮೈಕನಿ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಹೆಚ್ಚು ನಮಸ್ಕಾರವನ್ನ ಮಾಡಿ. ಹೌದು, ಅದಕ್ಕಾಗಿ ಮುಂದಿನ ಸಂದಿನಾಗ ಹಿರಿಯ ಅನ್ನದನ ಅನ್ನನೇ ಕುರಿಗೆ ಕೊಳ್ಳಗಟ್ಟೆನಪ್ಪ ಅಂದ್ರೆ ಹಿಂದಿಂದ ಬರೀ ಬೆಳಸಾಲಟ್ಟಿ ಹೋಗುಣ್ರಿಪ್ಪ. ಅವೇನು ಹಾಲು ಮತದ ವಿಷಯ ಚರ್ಚೆ ಮಾಡ್ತಾನ ಮಾಡ್ಲಿ ಮತ್ತೆ ಮುಂದೆ ನಾನು ಮಾತಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿ ನಮ್ಮವ್ರು ನಮಗೆ ಹ್ಯಾಂಗ ಮೋಸ ಮಾಡ್ತಾರೋ, ನಮ್ಮವ್ರು ನಮಗೆ ಹ್ಯಾಂಗ ಮೋಸ ಮಾಡ್ತಾರೋ ಅನ್ನೋದು 4 ನುಡಿ ಚಾಲ ಅವರು ಚಾಲದೊಳಗೆ ಹಾಡಿರು. ಯಾವುದು? ಹೌದು, ಹುಟ್ಟಿದ ಊರಿಗೆ ಹೋದರ ಕರಿದೇವಿಯನ್ನ ಕಟ್ಟಿ ಬಿಡಿತಾರ. ಕರ್ರನ್ನವ್ರ ಕಾಗದ ಮೇಲತ್ತ, ಬೆಳ್ಳನ್ನವ್ರ ಮಚ್ಚಿ ಮೇಲತ್ತ. ಹೌದು, ಬೆಳಕಿ ಮುಂದೆ ಬಿದ್ದದ್ ನೋಡ್ರಿ ಇಲ್ಲೆಲ್ಲ. ಹೌದಿಲ್ಲ? ಅದಕ್ಕೆ ಅದೇ ದಾಟಿ ಒಳಗ 4 ನುಡಿ ಆಧ್ಯಾತ್ಮಿಕದ ಚಾಲ, ಜನರಲ್ ಚಾಲ ಹಾಡಿ ನಮ್ಮ ಹಿರಿ ಕಲಾವಿದರ ಅನ್ನಗಳಿಗೆ ಪಾಳೆ ಕೊಡೋನು. ಏನ ಹಾಲು ಮತ್ತಾಗ ಮಾತಾಡ್ತಾರೋ, ರಾಮಾಯಣದಾಗ ಮಾತಾಡ್ತಾರೋ, 18ರಾಗ ಮಾತಾಡ್ತಾರೋ, 18ರಾಗ ಮಾತಾಡ್ತಾರೋ, ಮಹಾಭಾರತದಾಗ ಮಾತಾಡ್ತಾರೋ. ಹೇಳ್ತಾರ ಏನತ್ರಿ? ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ, ದೇವತೆಗಳಿಗೆ ದಾನವರೇ ಮೂಲ. ಬ್ರಾಹ್ಮಣರಿಗೆ ಕನಕದಾಸನೇ ಮೂಲ, ಬ್ರಿಟಿಷರಿಗೆ ಸಂಗೊಳ್ಳಿ ರಾಯಣ್ಣನೇ ಮೂಲ. ಇವತ್ತು ಇಂಗಳಿಗೆ ಅನ್ನಗ ಮುಗುಳ್ಯಾಳ ತಂಗಿನೇ ಮೂಲ 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 ತಿಳ್ಕೊಂಡು ಕುಡಿಸ್ಯಾರ. ಹೌದಿಲ್ಲ? ಅದಕ್ಕೆ ಮುಂದಿನ ಸಂದಿನಾಗ ಏನು ಮಾತಾಡ್ತಾರ ಮಾತಾಡ್ಲಿ. ಅದಕ್ಕೆ ತಂಗಿ ಮನಿಯೊಳಗ ಮೂಲ ಆಗ್ಯಾಳತ್ ಹೇಳ್ತಾನೋ, ಏನ ಇಲ್ಲತ್ ಹೇಳ್ತಾನೋ, ಅವನ ಮಾತಿಗೆ ಮುಂದೆ ಮಾತಾಡ್ತೀನಿ. ಹೇಳ್ತಾನ್ರಿ, ಅಣ್ಣ ಬಹಳ ಸಮಾಧಾನ ಕಾಣಕತ್ತಾನ ಹೇಳ್ತಾನ. ಹೌದು, ಅನ್ನಂದ ಆಕಳ ಗುಣ ಐತಿ, ನಿಂದ ನೋಡು ಹೋರಿ ಗುಣ ಐತಿ. ಹೌದು, ಇನ್ನ ಮುಂದೆ ಹೇಳ್ತೇನ್ರಿ. ಹೌದು, 4 ನುಡಿ ಚಾಲ ಹಾಡಿ. ಯಾಕಂದ್ರ ನೀ ಅಲ್ಲೇ ಗಾಡಿಯಾಗ ಮನ್ಕೊಂಡ್ರು ಊಟ ಮಾಡಿದ ಲೆಕ್ಕ ಹೊಟ್ಟೆ ಹಸದಿಲ್ಲ, ಒಂದಿನೂ ಕೇಳೋದಿಲ್ಲ. ತಂಗಿ ನಮ್ಮ ಊರಿಗೆ ಬಂದಾಳ ತಿಳ್ಕೊಂಡು ಅನ್ನ ಸ್ಟೇಜ್ ಮೇಲೆ ಇದ್ರು ತಂಗಿ ಊಟ ಮಾಡಕ್ಕೆ ಬಾತ್ರ ಫೋನ್ ಹಚ್ಚಿ ಊಟಕ್ಕೆ ಕರದಾನ. ಹೌದು, ಅಲ್ಲೇ ಇದು ಹೊಟ್ಟಬಾಕಗತಿ, ಒಬ್ಬನೇ ಊಟಕ್ಕೆ ಒಬ್ಬನೇ ತಿಂತೀವಿ, ಕೊನೆಸೂರು ದೈತನಗೈತಿ. ಹೌದು, ಮತ್ತೆ ಇವ್ರು ನನ್ನ ಹಂತಿಲಿರ ಅವ್ರಿ ಇವ್ರು. ಹೌದು, ಅದಕ್ಕೆ ಹೇಳಿ ಅನ್ನಂದ ಆಕಳ ಗುಣ ಐತಿ, ನಿಂದ ಹೋರಿ ಗುಣ ಐತಿ. ಬಾಳ ಚಂದ ವರ್ಣನೆ ಮಾಡಿ ಹೇಳ್ರಿ. ಅಣ್ಣ ಊಟ ಕರ್ದನ ಅವ್ರ ಊರ್ ತನ ಬಂದಿದ್ದ ತಂಗಿ ನಾಳೆ ಒಂದು 10 ತಲಿ ಬಂಗಾರ ಇಸ್ಕೊಂಡು ಕೋಡಿ ಬಂಗಾರ ಹಾಕಿದಕ್ಕಿಂತ ಹೆಚ್ಚದ ನೋಡುವಂತ ಮಾತನ್ನ ಹೇಳಿ 4 ನುಡಿ ಚಾಲ ಹಾಡಿ ಬಾಳೆ ಕುರ ಮೆಟ್ಟು ಬಿಡೋಣ. ಆಯ್ತು. ಹೌದು ಹುಲಿಯ.